ನಮಗೆಲ್ಲ ಗೊತ್ತು ವಿಂಡ್ ಮಿಲ್ ವರ್ಕ್ ಆಗುತ್ತೆ ಹೇಗೆ. ಜೋರಾಗಿ ಗಾಳಿ ಬಂದಾಗ ಆ ಟರ್ಬೈನ್ ತಿರುಗಿ ಅದರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುತ್ತೆ. ಸಿಮಿಲರ್ಲಿ ಈ ರ್ಯಾಮ್ ಏರ್ ಟರ್ಬೈನ್ ವರ್ಕ್ ಆಗೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಗಿರ್ಗಿಟ್ಲೆ ಅಂತ ಒಂದು ಆಟ ಆಡಿದ್ವಿ, ನೆನಪಿದೆಯಾ? ಆ ಗಿರ್ಗಿಟ್ಲೆನ ಹಿಡ್ಕೊಂಡು ಓಡ್ತಾ ಇದ್ರೆ ಅದು ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಥರ ವರ್ಕ್ ಆಗುತ್ತೆ ಈ ರ್ಯಾಮ್ ಏರ್ ಟರ್ಬೈನ್. ಆ ಹೈ ಆಲ್ಟಿಟ್ಯೂಡಲ್ಲಿ ಸ್ಪೀಡಾಗಿ ಮೂವ್ ಆಗ್ತಿರೋ ಫ್ಲೈಟ್ನಿಂದ ಆ ಟರ್ಬೈನ್ ತಿರುಗಿದ್ರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದಂಥ ಎಲೆಕ್ಟ್ರಿಸಿಟಿ ಮುಖಾಂತರ ಅಥವಾ ಫ್ಲೈಟ್ ಎಲೆಕ್ಟ್ರಿಸಿಟಿ ಅಥವಾ ಸೆನ್ಸರ್ಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದರೆ ರ್ಯಾಮ್ ಏರ್ ಟರ್ಬೈನು ಓಪನ್ ಆಗಿದೆ ಅಂತಂದರೆ ಎರಡೂ ಜೆಟ್ ಇಂಜನ್ ವರ್ಕ್ ಆಗೋದು ನಿಂತ್ಕೋತಾ 652 ಫೀಟ್ ಮೇಲೆ ಹೋದ್ಮೇಲೆ ಫ್ಲೈಟ್ ಏನಾಯಿತು? ಆ ಫ್ಲಕ್ಚುಯೇಷನಿಂದನೇ ಫ್ಲೈಟ್ ರೆಡಾರ್ 24 ಡಾಟಾನ ಕವರ್ ಮಾಡೋಕ್ಕಾಗಲಿಲ್ವಾ?